ಒಂದೆರಡು ತಿಂಗಳುಗಳಿಂದ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೈಲೆಂಟ್ ಆಗಿದ್ರು. ತಾನಾಯ್ತು ಕೇಂದ್ರ ಸರ್ಕಾರದ ಕೆಲಸಗಳಾಯ್ತು ಅಂತ ಸುಮ್ಮನಿದ್ರು. ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸಮರವನ್ನ ಸಾರಿದ್ದಾರೆ, ಸವಾಲು ಹಾಕಿದ್ದಾರೆ. ಯುದ್ಧ ಆರಂಭ ಅಂತಾನೂ ಎಚ್ಚರಿಸಿದ್ರು. ಕುಮಾರಸ್ವಾಮಿಯರ ರಣವೀಳ್ಯ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ನಾನು ಹೆದರೋ ಮಗನಲ್ಲ ಅಂತ ಹೇಳಿದ್ದಾರೆ. ಈ ಸರ್ಕಾರಕ್ಕೆ ಸವಾಲಾಗ್ತಕ್ಕಂಥದ್ದಕ್ಕೆ ಹತ್ರತ್ರ 2 ತಿಂಗಳಿನಿಂದ ಕೇಂದ್ರ ಸಚಿವ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಯಾಕೋ ಮೌನಕ್ಕೆ ಶರಣಾಗಿದ್ರು. ಬಿಡದಿಯಲ್ಲಿರುವ ಕುಮಾರಸ್ವಾಮಿ ತೋಟದ ಆಸ್ತಿ ಒತ್ತುವರಿಯಾಗಿದೆ ಅಂತ ರಾಜ್ಯ ಸರ್ಕಾರ ತನಿಖಾ ತಂಡ ರಚಿಸಿ ಸರ್ವೆ ಮಾಡಿಸ್ತಿದ್ರೂ ಮಾತಾಡಿರಲಿಲ್ಲ. ಅಧಿಕಾರಿಗಳ ತಂಡ ಬಂದು ಬಿಡದಿ ತೋಟವನ್ನೆಲ್ಲ ಜಾಲಾಡಿ ಒತ್ತುವರಿ ತೆರವು ಮಾಡ್ತಿದ್ರೂ ಮಾತಾಡಿರಲಿಲ್ಲ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಸೃಷ್ಟಿಯಾಯಿತು. ಸಹಕಾರ ಸಚಿವ ರಾಜಣ್ಣ ನಮ್ಮ ಪಕ್ಷದವರೇ ಹನಿ ಟ್ರ್ಯಾಪ್ ಸೂತ್ರಧಾರರು ಅಂದಾಗಲೂ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಕೊಲೆಗೂ ಯತ್ನಿಸಿದ್ದಾರೆ ಅಂತ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಪ್ರಕರಣವನ್ನೇ ತಿರುಚಿದ್ರೂ ರಿಯಾಕ್ಟ್ ಮಾಡಿರಲಿಲ್ಲ. ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಬೀದಿಗೆ ಬಂದಿದ್ರೂ ಏನೂ ಹೇಳದೆ ಮೌನವಾಗಿದ್ರು. ಎಲ್ಲದಕ್ಕೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಉತ್ತರ ಕೊಟ್ರು. ಇಂದಿನಿಂದ ಸರ್ಕಾರದ ಮೇಲೆ ಯುದ್ಧ ಶುರು. ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ, ಹಿಂದೆ 3 ಜನ ಇದ್ದಂತಲ್ಲ, ಯಾರು ಒಬ್ಬ ಗೋರಿ ಮೊಹಮ್ಮದ್, ಇನ್ನೊಬ್ಬ ಗಜನಿ ಮೊಹಮ್ಮದ್, ಮತ್ತೊಬ್ಬ ಮಲ್ಲಿಕಾ ಕಪೂರ್, ಇಂತರ ವಿಧಾನಸೌಧ 3ನೇ ಮಾಡಿಲ್ ಕೂತ್ಕೊಂಡು ಈ ರಾಜ್ಯ ಹಿಂಗ್ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ? ನಿಮ್ಮಗಳ ಮುಖಾಂತರ ಈ ಸರ್ಕಾರಕ್ಕೆ ನಾನು ಸವಾಲಾಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು ಕೂತಿದ್ದೇನೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರಬಹುದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಮುಡಾ ಕೇಸ್ನಲ್ಲಿ ಡಿಸಿಎಂ ಹೆಸರು ತಳುಕು. ಹನಿ ಟ್ರ್ಯಾಪ್ ಸುಪಾರಿ ಕಥೆ ಸಿನಿಮಾ ಆಗುತ್ತೆ. ಸದರಿ ಅರ್ಜಿಯಲ್ಲಿ ಸಹಿ ಮಾಡಿರುವ ಆರೋಪಿ 4 ಅವರ ಕೈ ಬರಹ ಸಹಿಗೆ ಹೋಲಿಕೆಯಾಗುತ್ತದೆಯೇ? ಸದರಿ ಅರ್ಜಿಯ ಮೇಲೆ ಇರುವ ಇತರೆ ಕೈ ಬರಹದ ಅಕ್ಷರಗಳ ಇಂಕುಗಳಿಗೆ ಮೇಲ್ಕಂಡ ಇಂಗ್ಲಿಷ್ನಲ್ಲಿ ಡಿಸಿಎಂ ಎಂದು ಬರೆದಿರುವ ಇಂಕಿಗೆ ಹೋಲಿಕೆಯಾಗುತ್ತದೆಯೇ? ಜನ ಬರ್ಕೊಂಡು ಹೋಗೋರೆ. FSL ರಿಪೋರ್ಟಿಂಗ್. ಡಿಸಿಎಂ ಅಂದ್ರೆ ಯಾರು? ಯಾಕೆ ಬರ್ಕೊಂಡಿದ್ರು ಅರ್ಜಿ ಮೇಲ್ಗಡೆ ಟಾಪಲ್ಲಿ ಡಿಸಿಎಂ ಅಂತ ಹೇಳಿ? ಯಾವ ಗುರುತಿಡೋದಕ್ಕೋಸ್ಕರ ಮಾರ್ಕ್ ಮಾಡಿದ್ರು ಡಿಸಿಎಂ ಅಂತ ಅರ್ಜಿ ಕೊಟ್ಟಾಗ? ಈಗ ಅದು ಎಂಥದ್ದು ಹನಿ ಟ್ರಾಪು, ಸುಪಾರಿ ಪ್ರಕರಣ, ಈ ವಿಷಯಗಳು ಆದ್ಯತೆ ಪಡೆದಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ. ಎಂಥ ಹೀನಾಯ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಈಗ ಸುಪಾರಿ ಕತೆ ಅದೊಂದು ಸಿನಿಮಾ ತೆಗಿಬಹುದು. ಈಗ ಹನಿ ಟ್ರ್ಯಾಪ್ದು ನಿಮ್ಮ ಸುಪಾರಿ ಕತೆದು 2 ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಬಹುದು. ಬಹುಶಃ ನನ್ನ ಅಭಿಪ್ರಾಯ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಬಹುದು. ಇಷ್ಟಕ್ಕೆ ಸುಮ್ಮನಾಗದ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಬಳ್ಳಾರಿಯಲ್ಲೂ ಮೈನಿಂಗ್ ದಂಧೆಗೆ ಕೈ ಹಾಕಿದ್ರು. ನನ್ನ ಹತ್ರ ಟನ್ ಲೆಕ್ಕದಲ್ಲಿ ಮೆಟೀರಿಯಲ್ ಇದೆ ಅಂತಾನೂ ಸವಾಲ್ ಹಾಕಿದ್ರು. ಆಮೇಲೆ ನಾನು ಹೆದರಲ್ಲ, ಪಲಾಯನ ಮಾಡಲ್ಲ ಅಂತಾನೂ ಸವಾಲೆಸ್ದ್ರು. ಕೊನೆಗೆ ಮುಸ್ಲಿಮರಿಗೆ 2 ಕೋಟಿ ಮೀಸಲಾತಿ ಕೊಟ್ಟಿದ್ದನ್ನು ಕೆಣಕಿ ಬಿಜೆಪಿಯವರಿಗೂ ಟಾಂಟ್ ಕೊಟ್ರು. ಇವತ್ತು ನನ್ನ ಒಂದು ಆಸ್ತಿಯ ವಿಷಯದಲ್ಲಿ ರಾಜ್ಯದಲ್ಲಿ ನಾಡಿನ ಜನತೆ ಮುಂದೆ ಏನೋ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಏನು ಹೊರಟಿದ್ದೀರಿ? ನಾನೇನು ರಾಜಕೀಯದಿಂದ ಪಲಾಯನವಾದ ಮಾಡಲ್ಲ. ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದಿನ 10 ವರ್ಷವೂ ನಾವೇ ಇರ್ತೀವಿ, 2028ಕ್ಕೂ ನಾವೇ ಬರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು. ಕೆಣಕಬೇಡಿ ನನ್ನ. ಆಸ್ ಎ UD ಮಿನಿಸ್ಟರ್ ಎಷ್ಟು ಲೆಟರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ, ಐರನ್ ಓರ್ನ ಲೂಟಿ ಹೊಡೆದ್ರಿ. ಡಾಕ್ಯುಮೆಂಟರಿ ಎವಿಡೆನ್ಸ್ ಇವತ್ತು ಇದೆ. ಏನು ಸಾಬ್ರು ಉದ್ಧಾರಕರಿಗೆ ಅವರು 4% ಅಂತ. ನಮ್ಮ BJP ಸ್ನೇಹಿತರುಗಳಿಗೆ ಹೇಳ್ತೀನಿ, ಟೆಕ್ನಿಕಲಿ ಹಿಡೀರಿ. ನಾನು ಈಗಲೂ ಹೇಳೋದು, ಬೇಕಾದಷ್ಟು ರೀತಿಯಲ್ಲಿ ಸರ್ಕಾರದ ಈ ರೀತಿಯ ತೀರ್ಮಾನಗಳಲ್ಲಿ ಯಾವ ಲ್ಯಾಪ್ಸಸ್ ಇದೆ, ಇದು ನಡಿಬೇಕಾಗಿರೋದು ನಾವು. ಕುಮಾರಸ್ವಾಮಿ ಅವರ ಒಂದೊಂದು ಮಾತಿಗೂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು.
ಟನ್ಗಟ್ಟಲೆ ಅಲ್ಲ, ಭೂಮಿಯನ್ನೇ ತರಲಿ, ನನ್ನ ಹೆಂಡತಿ ಮಕ್ಕಳ ಆಸ್ತಿ ಬಹಿರಂಗ ಮಾಡಲಿ, ನಾನು ಕುಮಾರಸ್ವಾಮಿಗೆ ಹೆದರುವ ಮಗನಲ್ಲ ಅಂದ್ರು ಡಿಕೆ ಶಿವಕುಮಾರ್. ಹತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕ್ ಬೇಡಿ ನನ್ನ. ಟನ್ನಲ್ಲ, ಈ ಎಷ್ಟು ಭೂಲೋಕ ಇದೆಯೋ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಡಾರೆ, ಎಲ್ಲ ಬಯಲು ಮಾಡಲಿ. ಸರಿಸುಮಾರು 1 ಗಂಟೆಗಳ ಕಾಲ ಕುಮಾರಸ್ವಾಮಿ ಅವರು ಮೂಡಾ ಪ್ರಕರಣ, ಜಂತಕಲ್ ಹಗರಣ, ರಾಜಣ್ಣ ಕೇಸ್, ಹನಿ ಟ್ರ್ಯಾಪ್ ಜೊತೆಗೆ ಬಿಡದಿ ತೋಟದ ಆಸ್ತಿ ರಹಸ್ಯವನ್ನೆಲ್ಲ ಹೊರಗಿಟ್ರು. ಸರ್ಕಾರದ ವಿರುದ್ಧ ಇಂದಿನಿಂದ ನನ್ನ ಯುದ್ಧ ಶುರು ಅಂತ ಸವಾಲ್ ಹಾಕಿದ್ರು. ಇನ್ನು ಮುಂದೆ ವಾರದಲ್ಲಿ 2 ದಿನ ಸಿದ್ದರಾಮಯ್ಯ, ಡಿಕೆಶಿ ಸರ್ಕಾರದ ವಿರುದ್ಧ ಮಾಧ್ಯಮಗಳಿಗೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂದಿದ್ದಾರೆ ಕುಮಾರಸ್ವಾಮಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.